ಏನು ಮಾಡುವ ಹೇಳಿ, ನಮಗೆಲ್ಲ ಇತ್ತು ಅಧ್ಯಕ್ಷರ ಭಾಷಣ ಇಲ್ಲ ಅಂತ. ಆದರೆ ಅದು ಬರಿದಾಗಬಾರ್ದು ಅಂತ ವೇದವ್ಯಾಸ ಕಾಮತ್ರನ್ನು ದೇವರು ಇಲ್ಲಿ ಕಳಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಇಷ್ಟೇ ವಿಷಯ. ತಾವು ಹೊತ್ತ ಜವಾಬ್ದಾರಿ. 100 ಜನ ಕರೀತಾರೆ, ಎಲ್ಲ ಕಡೆ ಹೋಗಬೇಕು. ಎಲ್ಲ ಕಡೆ ಎಲ್ಲರಿಗೂ ಖುಷಿ ಕೊಡ್ತಾ ಸಿಕ್ಕ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೂ ಬಂದು ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಡ್ತಾ ಇರುವಂಥವ್ರು ವೇದವ್ಯಾಸ ಕಾಮತ್ ಅವರು. ಅವರ ಕಾರ್ಯಬಾಹುಳ್ಯದ ನಡುವೆ ಈ ಕಾರ್ಯಕ್ರಮದ ಜೊತೆಯಾದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ 2 ಮಾತುಗಳನ್ನು ಆಡಬೇಕು ಅಂತ ನಮ್ಮನ್ನು ಕೇಳ್ಕೊಳ್ತೇನೆ. ಷೋಡಶಿ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ರೆಕಾರ್ಡ್ ಹೋಲ್ಡರ್ ಮಿಸ್ಟರ್ ಯಶವಂತ್ ಅವರ ಸಹಕಾರದೊಂದಿಗೆ ಭಾಳ ಅಭೂತಪೂರ್ವವಾದಂಥ ಗಾತಾ ರಹೇ ಮೇರಾ ದಿಲ್ 40 ಗಂಟೆಗೂ ಮಿಕ್ಕಿ 123 ಗಾಯಕರ ವಿಶೇಷವಾದಂಥ ಪ್ರಯತ್ನ ಇನ್ನೊಂದು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ನಿಜಕ್ಕೂ ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಆಯೋಜನೆ ಮಾಡಿಕೊಂಡು ಒಂದು ದಾಖಲೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ, ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತನು ಮನ ಧನದ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಭಾಳ ದೊಡ್ಡ ರೀತಿಯ ಪ್ರಯತ್ನ ಇದೆ. ಈ ಪ್ರಯತ್ನ ಯಶಸ್ವಿಯಾದಂಥ ವಿಚಾರಗಳನ್ನು ಇವತ್ತು ಮುಂದಿಟ್ಟುಕೊಂಡು ಮಂಗಳೂರಿಗೆ ಇನ್ನೊಂದು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ ತಮ್ಮೆಲ್ಲರ ಪ್ರಯತ್ನಗಳಿಗೆ ನಾನು ಶುಭವನ್ನು ಕೊಡ್ತೀನಿ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಶೋರ್ ಕುಮಾರ್ ಅವರ ಹಳೆಯ ಗೀತೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಭಾಳ ಮನಸ್ಸಿಗೆ ಖುಷಿ ಉಲ್ಲಾಸಗಳು ಸಿಗುತ್ತೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಜನರಿಗೆ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುವಂಥ ಕಾರ್ಯಕ್ರಮ ಕೂಡ ಇದಾಗಿದೆ. ದಾಖಲೆಯನ್ನು ಕೂಡ ಮಾಡಿದಿರಿ. 123 ಕಲಾವಿದರು ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ನಾವು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಾಲಘಟ್ಟದಲ್ಲಿ ಇದೇ ರೀತಿಯ ಪದ್ಯವನ್ನು ಮಾಂಡ್ ಸೊಬಾಳ್ ಮುಖಾಂತರ ಎರಿಕ್ ರೋಜಾರಿ ಅವರು ಮಾಡಿದರು. ತದನಂತರ ಇದೊಂದು ದಾಖಲೆಗಳಾಗ್ತಾ ಇದೆ. ನಮ್ಮ ದೇವಸ್ಥಾನಗಳಲ್ಲಿ ಭಜನೆ 7 ದಿವಸ, ಮೊನ್ನೆ ಕೋಟೇಶ್ವರದಲ್ಲಿ 100 ದಿವಸ ಕಂಟಿನ್ಯೂಸ್, ಪುರಾಣನಿಗೆ ಗೊತ್ತಿದೆ, ಕಂಟಿನ್ಯೂಸ್ 24 hours ಇಂಟು 100 days, ನೋ ಸ್ಟಾಪ್. ಬಟ್ ಅದನ್ನು ಧಾರ್ಮಿಕವಾದಂಥ ಕಾರ್ಯಕ್ರಮ, ದೇವರ ಒಲಿಯುಗಾಗಿ ಮಾಡುವಂಥ ಕಾರ್ಯಕ್ರಮದ ಕಾರಣ ಅದನ್ನು ಈ ರೀತಿಯ ರೆಕಾರ್ಡ್ಗಳಲ್ಲಿ ಸೇರಿಸ್ಕೊಳ್ಳಿಕ್ಕೆ ಯಾರೂ ಹೋಗಲ್ಲ. ಆದರೆ ಇದೊಂದು ಹಳೆಯ ಕಿಶೋರ್ ಕುಮಾರ್ ಅವರ ಗೀತೆಯನ್ನು ಆಡಬೇಕು, ಒಂದು ವಿಶ್ವ ದಾಖಲೆಯ ಪ್ರಯತ್ನಗಳಾಗಬೇಕು, ಎಲ್ಲ ಕಲಾವಿದರಿಗೆ ಒಂದು ವೇದಿಕೆ ಅವಕಾಶಗಳಾಗಬೇಕು ಅಂತೇಳೋ ದೃಷ್ಟಿಯಲ್ಲಿ ಷೋಡಶಿ ಫೌಂಡೇಶನ್ ಅವರ ಕಾರ್ಯ ನಾನು ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ನಿಮ್ಮ ಕಾರ್ಯ ಇನ್ನು ಮುಂದೆ ಕೂಡ ಇದೇ ರೀತಿಯ ಕೊಡುಗೆಗಳು ಹೊರಬರಲಿ. ನಾನು ಭಾಳ ಬೇಜಾರು ಮಾಡಬೇಡಿ, ತಡವಾಗಿ ಬಂದ ಕೂಡಲೇ ಅಲ್ಲಿ ಸೀಟಲ್ಲಿ ಕೂತ್ಕೊಳ್ಳಿಲ್ಲ, ಮಾತಾಡಿದ ನಂತರ ಅಲ್ಲಿ ಕೂತ್ಕೊಳ್ಳೋದಿಲ್ಲ, ವಾಪಸ್ ಹೋಗುವಂಥದ್ದು. ಹಾಗಾಗಿ ಇವತ್ತಂದರೆ ಬೆಳಿಗ್ಗೆ ನಾನು 7 ಗಂಟೆಗೆ ಮನೆ ಬಿಟ್ಟಿದ್ದೇನೆ. ಇವತ್ತು ಸಾಯಂಕಾಲ ಬಂದೆ. ಪುತ್ತೂರಿನಲ್ಲಿ ನಮ್ಮದು ಅಟಲ್ ವಿರಾಸತ್ ಕಾರ್ಯಕ್ರಮ ಇತ್ತು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪರು ಬಂದಿದ್ದರು. ಆ ಕಾರ್ಯಕ್ರಮ ಇದ್ದ ಕಾರಣ ನನಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದರ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸನ್ನು ನೋಡಿದಾಗ ನಮ್ಮ ಮಂಗಳೂರಿಗೆ ಈ ರೀತಿಯ ಕಲಾವಿದರ ಮುಖಾಂತರ, ಈ ರೀತಿಯ ಗಾಯಕರ ಮುಖಾಂತರ ಇನ್ನಷ್ಟು ದಾಖಲೆಗಳು ಹೊರಹೊಮ್ಮಿ ಬರಲಿ ಅಂತೇಳುವಂಥದ್ದನ್ನು ಹೇಳ್ತಾ, ಕೊಡುಗೈ ದಾನಿಗಳು ತುಂಬ ಜನ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ. ಕೆಲವಾರು ಕೊಡುಗೈ ದಾನಿಗಳು ಈ ಸೈಡ್ನಲ್ಲಿ ಇದ್ದಾರೆ, ಇನ್ನು ಕೆಲವಾರು ಕೊಡುಗೈ ದಾನಿಗಳು ಇನ್ನು ಮುಂದೆ ಇದ್ದಾರೆ. ನನಗೆ ಪಾಪ ಸತೀಶ್ ಅವರು ಫೋನ್ ಮಾಡ್ತಾಯಿದ್ರು, ಇದು ಬೇಗ ಮಾಡೋದು. ಸತೀಶ್ ಅವರು ಏನು ಮಾಡೋದು, ಉರುವಷ್ಟವ್ರನ್ನ ಗುರುಜಿ ದೀಪೋತ್ಸವದ ಉದ್ಘಾಟನೆ ಇದೆ, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು 4 ಗಂಟೆ 20 ನಿಮಿಷ ಆಗುತ್ತೆ. ಹಾಗಾಗಿ ತಡವಾಗಿದೆ. ಸತೀಶ್ ಅವರೇ ಕ್ಷಮೆ ಇರಲಿ ಅಂತೇಳಂಥ ಮಾತನ್ನು ಹೇಳ್ತೇನೆ. ಮತ್ತು ನಿಜವಾದ ಇರುವಂಥ ದಾಖಲೆಗಳನ್ನು ತಾವು ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದಕ್ಕೆ ಕಾರಣೀಕರ್ತರಾಗಿದ್ದರೆ ಅವರಿಗೆ ನಾನು ಪುನರಪ್ಪಿ ಹ್ಯಾಟ್ಸ್ ಆಫ್
ಅಂತೇಳುವಂಥ ಮಾತನ್ನು ಹೇಳ್ತಾ, ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು ಹೇಳ್ತಾ, ಕೊಡುಗೈ ದಾನಿಗಳು ಇನ್ನು ಮುಂದೆ ಇದೇ ಷೋಡಶಿ ಫೌಂಡೇಶನ್ ಮುಖಾಂತರ 40 ಗಂಟೆ ಇದ್ದದು ಇನ್ನು 80 ಗಂಟೆ ಆಗುವಂಥ ರೀತಿಯಲ್ಲಿ ಆಗಲಿ ಅಂತೇಳೋದು ಶುಭ ಹಾರೈಕೆಯನ್ನು ಹಾರೈಸುವಂಥದ್ದು. ಮತ್ತು ನಾನು ನಿಮಗೆ ಒಂದು ಹೇಳ್ತೇನೆ ಗುರುಗಳೇ, ಯಾರೆಲ್ಲ ಇದನ್ನು ಈ ತಂಡದೊಂದಿಗಿದ್ದೀರಿ, ಇನ್ನು ಮುಂದೆ ಇದನ್ನು ವರ್ಲ್ಡ್ ರೆಕಾರ್ಡ್ 80 ಗಂಟೆ ಮಾಡ್ತೀರಿ ಅಂತೇಳಿ ನನ್ನ ಗಮನಕ್ಕೆ ತಂದು ನಿಮಗೆ ಟೌನ್ ಹಾಲ್ ಫ್ರೀ ದೊರಕಿಸಿ ಕೊಡುವ. ಹಣ ಕೊಟ್ಟು ಯಾಕೆ ತಗೊಳ್ತೀರಿ? ಇವರ ಹತ್ರ ಎಲ್ಲ ಹಣ ಬೇರೆ ವ್ಯವಸ್ಥೆ, LED